ಎಲ್ಲರಿಗೂ ನನ್ನ ಸಾಹಿತ್ಯ ಪ್ರಪಂಚಕ್ಕೆ ಮತ್ತೆ ಸ್ವಾಗತವನ್ನು ಕೋರ್ತಿದ್ದೀನಿ. ಸ್ನೇಹಿತರೆ, ಬಹಳ ದಿನಗಳ ನಂತರ ಮತ್ತೆ ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಧ್ವನಿಯಲ್ಲಿ ಸ್ವಲ್ಪ ಏರುಪೇರಿದೆ, ಕ್ಷಮೆ ಇರಲಿ. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಎಷ್ಟು ವಿಶಾಲವಾದದ್ದು, ಎಷ್ಟು ಮಹತ್ವವುಳ್ಳದ್ದು ಅಂತ ಈಗಾಗಲೇ ತಿಳ್ಕೊಂಡಿದ್ದೀರಾ. ಅದಾದ ನಂತರ ಹೀಗೆ ಮೊನ್ನೆ ಮೈಸೂರು ದಸರಾ ನಡಿಬೇಕಾದ್ರೆ ಉದ್ಘಾಟನೆ ಯಾರು ಮಾಡಬೇಕು ಅನ್ನುವಂತಹ ಸಂದರ್ಭ ಬಂದಾಗ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಚಾರಗಳು ಓಡ್ತಿತ್ತು. ಯಾಕೆ ಭಾನು ಮುಷ್ತಾಕ್ರವರು ಒಂದು ಕಡೆ ಉದ್ಘಾಟನೆ ಮಾಡಬಾರ್ದು ಅಂತ ಪರವಾಗಿದ್ದರೆ, ಇನ್ನೊಂದು ಕಡೆ ಭಾನು ಮುಷ್ತಾಕ್ರವರು ಯಾಕೆ ಮಾಡಬಾರ್ದು ಅನ್ನುವಂಥದ್ದು ಇನ್ನೊಂದು ಕಡೆ ವಾದ ನಡೀತಿತ್ತು. ಇದು ಸುಪ್ರೀಂ ಕೋರ್ಟ್ಗೆಲ್ಲ ವಾದ ಹೋಗಿರೋದು ಇದೆ. ಜೊತೆಗೆ ನಾನು ಒಬ್ಬ ಸಾಹಿತ್ಯ ವಿದ್ಯಾರ್ಥಿಯಾಗಿ ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇರ್ತೀನಿ. ಸಾಹಿತ್ಯ ಅನ್ನುವಂಥದ್ದು ಒಂದು ಸಮುದ್ರ ಆದರೆ ಅದರಲ್ಲಿ ಜೀವಿಸುವಂಥದ್ದು, ಅದರಲ್ಲಿರುವಂತಹ ಸಣ್ಣ ಸಣ್ಣ ಪುಟ್ಟ ಮೀನುಗಳಿರ್ಬೋದು, ಕಪ್ಪೆ ಚಿಪ್ಪುಗಳಿರ್ಬೋದು, ಎಲ್ಲರೂ ಸಹ ನಾವಾಗಿರ್ತೀವಿ ಅಂತ ಅಂತೀವಿ. ಜೊತೆಗೆ ನನ್ನ ಒಂದು ಕಮೆಂಟ್ ಮಾಡಿದ್ದೆ ಒಂದು ವಿಡಿಯೋಗೆ, ಈ ಭಾನು ಮುಷ್ತಾಕ್ರವರನ್ನ ಕುರಿತು. ಆ ವಿಡಿಯೋಗೆ ನನಗೆ ಒಬ್ಬರು ವಿರೋಧವಾಗಿ ಕಮೆಂಟ್ನ ಹಾಕಿದರು. ಅವ್ರಿಗೋಸ್ಕರ ಈ ಕೀರ್ತನೆಯನ್ನು ಅರ್ಪಿಸ್ತಾ ಇದ್ದೀನಿ. ಸ್ನೇಹಿತರೆ, ಕೀರ್ತನೆ ಬಂದು 15-16ನೇ ಶತಮಾನದಲ್ಲಿ ಉಟ್ಕೊಂಡಿದ್ರು ಪ್ರಸ್ತುತ ಜಗತ್ತಿಗೆ ಹೇಗೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂತಹ ಕೆಲಸವನ್ನು ಮಾಡ್ತಿದೆ. ವಚನ ಸಾಹಿತ್ಯದಿಂದ ಹಿಡಿದು ಇಲ್ಲಿನ ಆಧುನಿಕ ಕನ್ನಡ ಸಾಹಿತ್ಯದವರೆಗೂ ಹೇಗೆ ರೂಪುಗೊಳ್ಳುತ್ತಿದೆ, ಹೊಸ ಹೊಸ ವಿಭಿನ್ನ ಪ್ರಪಂಚಕ್ಕೆ ಕಾಲಿಡ್ತಿದೆ ಸಾಹಿತ್ಯ ಅನ್ನುವಂಥದ್ದು ಗೊತ್ತಾಗುತ್ತೆ. ನನಗೆ ಪುರಂದರದಾಸರ ಜಾಲಿಯ ಮರದಂತೆ ಅನ್ನುವಂತಹ ಕೀರ್ತನೆ ತುಂಬ ವಿಶೇಷ ಅನಿಸುತ್ತೆ, ತುಂಬ ಖುಷಿ ಕೊಡುತ್ತೆ. ಯಾವಾಗಲೂ ನಾನು ಹೊಸ ಹೊಸ ವಿಚಾರಗಳನ್ನು ಓದಬೇಕಾದ್ರೆ ಈ ಥರ ಒಂದು ಇಷ್ಟ ಆಗುತ್ತೆ. ಮೊನ್ನೆ ಹೀಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಈ ರೀತಿಯಾದಂತಹ ನನಗೂ ಇತ್ತು, ಬಟ್ ಇದು ಅಷ್ಟೊಂದು ಒಲವು ಹಚ್ಕೊಂಡಿರಲಿಲ್ಲ. ಆದರೆ ಪ್ರಸ್ತುತ ಹೇಳಬೇಕು ಅಂತ ಇಷ್ಟಪಡಿಸ್ತೀನಿ. ಒಂದೊಮ್ಮೆ ಓದ್ತೀನಿ, ಕೇಳಿಸ್ಕೊಳ್ಳಿ. ಜಾಲಿಯ ಮರದಂತೆ ದರೆಯೊಳು ದುರ್ಜನರು, ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ರಸವಿಲ್ಲ, ಸ್ವಾದವು ವಿಷದಂತೆ ಇರುತಿಹ. ಊರ ಹಂದಿಗೆ ಷಡ್ರ ಸಾನವನ್ನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲದೆ. ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೆ. ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ. ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ವಿಠಲ. ಇದನ್ನು ಬರೆದವರು ಪುರಂದರದಾಸರು. ಪ್ರಸ್ತುತ ಜಗತ್ತಿಗೆ ಎಷ್ಟು ಉತ್ತರವನ್ನು ಕೊಡುತ್ತೆ ಅಲ್ವಾ. ಜೊತೆಗೆ ಸಾಹಿತ್ಯನೇ ಆ ರೀತಿ. ಒಮ್ಮೆ ನಮ್ಮನ್ನು ಅದು ಅಪ್ಪಿಕೊಂಡ್ರೆ ನಾವು ಅದನ್ನು ಅಪ್ಕೊಳ್ಳೋ ತನಕ ಅದು ಬಿಡಲ್ಲ ಅನಿಸುತ್ತೆ. ನಾನೊಬ್ಬ ಸಾಹಿತ್ಯ ವಿದ್ಯಾರ್ಥಿಯಾಗಿ ತುಂಬ ಖುಷಿ ಕೊಡುತ್ತೆ. ನಾನು ಯಾವುದ್ಯಾವುದು ಓದ್ಬೋದು, ಯಾವುದನ್ನು ಪಡ್ಕೋಬೋದು, ಎಲ್ಲದಕ್ಕೂ ಕಾರಣ ಸಾಹಿತ್ಯ ಅಂತ ಅರ್ಥ ಆಗುತ್ತೆ. ಜೊತೆಗೆ ಇದರಲ್ಲಿ ಸಮಾಜ ಕಂಟಕರನ್ನ, ದುರ್ಜನರನ್ನು ಜಾಲಿಯ ಮರಕ್ಕೆ ಹೋಲಿಸಿ ಪುರಂದರದಾಸರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನೋಡಿ, ಅದು ಒಂದೊಂದು ಸಾಲು ಸಹ ಇಷ್ಟು ಅದ್ಭುತವಾಗಿದೆ. ಜಾಲಿಯ ಮರ ಬಿಸಿಲಲ್ಲಿ ಬಳಲಿ ಬಂದವ್ರಿಗೆ ನೆರಳು ಕೊಡಲ್ವಂತೆ, ಹಸಿದು ಬಂದವ್ರಿಗೆ ಹಣ್ಣು ಕೊಡಲ್ವಂತೆ, ಕುಸುಮ ವಾಸನೆ ಕೊಡಲ್ವಂತೆ, ಕೂಡಲು ಸ್ಥಳ ಇಲ್ವಂತೆ, ಅದರಲ್ಲಿ ಒಂದು ರಸವಿಲ್ಲ, ಸ್ವಾದವು ವಿಷದಂತೆ ಇರುತ್ತೆ, ಅದನ್ನು ಸೇವನೆ ಮಾಡಿದ್ರೆ ಅಥವಾ ಅದು ಮುಟ್ಟಿದ್ರೆ ಅದು ವಿಷದಂತೆ ಭಾವಿಸುತ್ತಂತೆ. ಜೊತೆಗೆ ಏನೋ ಒಂದು ವಿಚಾರ, ಘೋರ ಪಾಪಿಗೆ ನಾವೇನಾದ್ರು ತತ್ವಜ್ಞಾನವನ್ನು ಹೇಳಿದ್ರೆ ಅವನು ಮತ್ತೆ ಒಳ್ಳೆ ಕೆಲಸಗಳನ್ನು ಮಾಡೋದು ಅಥವಾ ಕೆಟ್ಟ ಕೆಲಸಗಳನ್ನ ಬಿಡ್ತಾನೆ ಅನ್ನುವಂತಹ ಯಾವುದಾದ್ರು ಒಂದು ಪರಿಜ್ಞಾನ ಇರುತ್ತಾ. ಸ್ನೇಹಿತರೆ, ಒಂದೊಂದು ಹೊಸ ವಿಚಾರಗಳು ಸಹ ನಮಗೆ ಒಂದೊಂದು ಸಂದೇಶವನ್ನು ತಿಳಿಸ್ಕೊಡುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಹೊಸ ಪದ್ಯ ಅಥವಾ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಾನು ರಂಗಸ್ವಾಮಿ ಸಿ, ಪದವಿ ವಿದ್ಯಾರ್ಥಿ, BS ಕಾಲೇಜು. ಥ್ಯಾಂಕ್ ಯು.